ನಾವು 2 ಮೀಟಿಂಗ್ ಕೂಡ ಬೆಂಗಳೂರಲ್ಲಿ ನಾವು ಮಾಡಿದ್ದೀವಿ. ಇವತ್ತು ಮೊನ್ನೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೂಡ ನಾವು ಭೇಟಿ ಆಗಬೇಕು ಅಂದಾಗ ಪಾಪ ಅವ್ರು ಸಮಯ ಕೊಟ್ಟು ನಮ್ಮ ಬೀದರ್ ಜಿಲ್ಲೆ ಬಗ್ಗೆ ಅರ್ಧ ತಾಸು ಸುದೀರ್ಘವಾಗಿ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ನಾವು ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಮಸ್ಯೆ ಏನಿದೆ ಎಂಬುದು ನಾವು ನಮ್ಮ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೀವಿ. ಅದಕ್ಕೆ ನಾವು ಶೀಘ್ರದಲ್ಲೇ ಒಂದು ಕಮಿಟಿ ನಾನು ಕೊಟ್ಟು ಕಳಿಸ್ತೀನಿ. ಬೀದರ್ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಏನಾಗಿದೆ, ಏನು ಆಗ್ತಾಯಿದೆ ಅದ್ರ ಬಗ್ಗೆ ಎಲ್ಲನೂ ಕೂಡ ನಾನು ತರಿಸ್ಕೋತೀನಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು ನಾವು ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಏನು ಆಗ್ತಾಯಿದೆ, ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ಎಲ್ಲಿ ತೊಂದರೆ ಆಗ್ತಾಯಿದೆ, ಇವತ್ತು ಅದೆಲ್ಲನೂ ಕೂಡ ಎಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗ್ತಾಯಿದೆ ಅದ್ರ ಬಗ್ಗೆ ಕೂಡ ನಾವು ಎಲ್ಲನೂ ಕೂಡ ಹೇಳಿದ್ದೀವಿ. ನೋಡೋಣ ಏನಾಗುತ್ತೆ. ಈಗ ನಮ್ಗೆ 3 ದಿವಸ ಇರಿ, ನೋಡೋಣ, ಆಮ್ಯಾಗೆಲ್ಲ ನಾನು ಮಾತಾಡ್ತೀನಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ.